ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಆಗಿದೆ ಅಂತ ಹೇಳಿ. ಹಾಗೆ ಇವಾಗ ಟೈಮ್ ಬಂದು 5 ಗಂಟೆ ಆಗ್ತಾ ಬಂತು. ಬೆಳಗಿಂದ 4:46. ಸೊ ನಿನ್ನೆ ಅಂದರೆ ಬೆಳಗಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಸೊ ನಾನು ಈ ವ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಹೋಗ್ತಾ ಇರೋದು ಮುರುಡೇಶ್ವರ. ನಿಮಗೂ ತೋರಿಸ್ತೀನಿ ಅಲ್ಲಿ ಹೇಗಿದೆ ಪ್ಲೇಸ್ ಅಂತ ಹೇಳಿ. ಸ್ಟೇ ಟ್ಯೂನ್ ಗೈಸ್. ನೋಡಿ ಇಲ್ಲಿಂದ ಟೆಂಪಲ್ ಕಾಣಿಸ್ತಾ ಇದೆ. ಕಿತ್ ಮಾಡ್ತಾ ಆಂಟಿ ತಕ मुरुडेश्वर टेंपल नहीं है एंट्रेंस द्वार देखा गर्भगुड़ी नहीं तेगो है बिल्डिंग ते वो ये मनसर तुम्हें लिफ्टर औरता तिस्ता द्वार कॉल ಮಾಡ್ತಾ ಕಿ ಕನ್ನಡ ಹಾ ಅದು ಬಿಲ್ಡಿಂಗ್ ಇದೆಯಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ದೇವಸ್ಥಾನ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಲಿಕ್ಕಾಗುತ್ತೆ ಇಲ್ಲಿ ನೋಡಿ. ಹಾ ಇದಕ್ಕೆ ಏನಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ಇದ್ದಾರೆ, ಕ್ರೌಡ್. ಸಂಡೇ ಅಲ್ವಾ ಅದಕ್ಕೆ ಅನ್ಸುತ್ತೆ. ಇಲ್ಲಿ ಇನ್ನೂ ತನಕ ನಾವು ಇಲ್ಲಿ ಮೂವ್ ಆಗ್ತಾ ಇದೆ ವೆಹಿಕಲ್. ಇಲ್ಲಿ ಟೆಂಪಲಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಇದೆ. ಸಲ್ವಾರ್ ಹಾಕ್ಬೋದು, ಸ್ಯಾರಿ ಹಾಕ್ಬೋದು, ಸಿವ್ಲೆಸ್ ಎಲ್ಲ ಹಾಕ್ಲಿಕ್ಕಿಲ್ಲ, ಟಾಪ್ಸ್ ಎಲ್ಲ. ಹಾಗೆ ಬಾಯ್ಸಿಗೆ ಫಾರ್ಮಲ್ ಪ್ಯಾಂಟ್ಸ್, ಲುಂಗಿ ಅದೆಲ್ಲ ಹಾಕ್ಬೋದು. ಜೀನ್ಸ್, ಶಾರ್ಟ್ಸ್ ಅದೆಲ್ಲ ಅಲೌಡ್ ಇಲ್ಲ. ಸೊ ನೀವು ಯಾವಾಗಾದ್ರೂ ಯಾರಾದ್ರೂ ವಿಸಿಟ್ ಮಾಡೋದಿದ್ರೆ ಡ್ರೆಸ್ ಕೋಡನ್ನು ಫಾಲೋ ಮಾಡಿ ಬನ್ನಿ. ಟ್ರಾಫಿಕ್ ಜಾಮ್ ಆಗಿದಲ್ಲ ಇಲ್ಲಿ, ಇದು ಪಾರ್ಕಿಂಗ್ ಜಾಮ್ ಆಗಿದೆ. ಯಾರು ಇಲ್ಲ ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಎಲ್ಲಿ ಹೋಗ್ಲಿಕ್ಕೆ ಮನಸ್ಸುಂಟು? ಅಲ್ಲ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಯಾರು ಇಲ್ಲ ಪಾರ್ಕಿಂಗಿಗೆ. ಗೈಸ್ ನಮಗೆ ಅಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ. ಅದಕ್ಕೆ ನಾವು ರಿಟರ್ನ್ ಇಲ್ಲಿ ಎಂಟ್ರೆನ್ಸ್ಗಿಂತ ಸಿಟಿ ಹತ್ರನೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಈ ಥರ ಇತ್ತು. ಮೇ ಬಿ ಇದು ಟೆಂಪಲ್ ಅನ್ಸುತ್ತೆ ಅಲ್ಲ? ಟೆಂಪಲೇ. ಸಿಟಿ ಹತ್ರ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆ. ಹಾಗೆ ಇದು ತುಳಸಿ ಕಾರ್ತಿಕ್ ಅಲ್ವಾ, ಸೊ ಅದಕ್ಕೆ ಫ್ಲವರ್ಸ್ ಎಲ್ಲ ತುಂಬ ಬಂದಿದೆ. ಕೊಬ್ಬು ಕೂಡ ಬಂದಿತ್ತು. ನಾವು ಬೆಳಿಗ್ಗೆ ಕೊಬ್ಬು ತಿಂದು ಮಸ್ತ್, ಕೊಬ್ಬುನೇ ಅಲ್ಲ, ಕೊಬ್ಬು ತಿನ್ಕೊಂಡು ಬಂದ್ವಿ. ತುಂಬ ಸ್ವೀಟ್ ಇತ್ತು. ಅಲ್ಲಿ ನೋಡಿ ಆಲ್ಮೋಸ್ಟ್ 5 ಮಿನಿಟ್ಸ್ ಆಗ್ಬೋದೇನೋ, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಇದರಿಂದ ಸನ್ ಹೊಡಿತಾ ಇದೆ, ಆಗಲ್ಲ, ಬ್ಲ್ಯಾಕ್ ಕಾಣಿಸ್ತಾ ಇದೆ. ರೀಚ್ ಆದ್ವಿ. ಇಲ್ಲೇ ಹೊರಗಡೆ ಶಾಪ್ಸ್ ಎಲ್ಲ ಇದೆ. ಹಾಗೆ ನಾವು ಟೆಂಪಲ್ ಸೈಡ್ ಹೋಗ್ತಾ ಇಲ್ಲ, ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಹಾಗೆ ಇಲ್ಲಿ ಶಾಪ್ಸು, ಇಲ್ಲಿ ಬೀಚ್ ಇದೆ. ಹೋಯ್ತಾ? ಈ ಥರ ತುಂಬ ಸ್ಟೆಪ್ಸ್ ಇದೆ. ಸ್ಟೆಪ್ಸನ್ನು
ಸ್ಟೆಪ್ಸನ್ನು ಹತ್ತಿ ಹಿಂಗೆ ಮೇಲೆ ಹೋಗಬೇಕು. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಬೀಚ್. ಇಲ್ಲಿ ಏನೋ ವರ್ಕ್ ನಡೀತಾ ಇದೆ, ಮೇ ಬಿ ಪೇಂಟಿಂಗ್ಸ್ ಏನಾದರೂ ಪೇಂಟಿಂಗ್ಸ್ ಮಾಡ್ತದೆ, ಯಾಕಂದರೆ ಮಳೆ ಆಯ್ತಲ್ವಾ. ಸೊ ಹಾಗಾಗಿ ಪೇಂಟಿಂಗ್ಸ್ ಮಾಡಲಿಕ್ಕೆ ಸೊ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ಒಂದು ರೌಂಡ್ ತೊಗೋಬೋದಿತ್ತು, ಆದರೆ ಇವಾಗ ಆಪ್ಷನ್ಸ್ ಇಲ್ಲ, ಯಾಕಂದರೆ ಅವ್ರು ಪೇಂಟಿಂಗ್ ಸಲುವಾಗಿ ಕ್ಲೋಸ್ ಮಾಡಿಟ್ಟಿದ್ದಾರೆ. ಹಾಗೆ ನಾನು ಇದು 2ನೇ ಸಲ ಏನೋ, ಇದು 3ನೇ ಸಲ ಬರ್ತಾ ಇರೋದು. ಮದುವೆಗಿಂತ ಮುಂಚೆ ಬಂದಿದೆ. ಮದುವೆಗಿಂತ ಮುಂಚೆ ಬಂದಿದೆ, ಈಗ ಮದುವೆ ಆದಮೇಲೆ ಮನೆಯವ್ರ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಈ ಥರ ಇದೆ. ಅಲ್ಲಿ ಮೇಲೆ ವಿಂಡೋ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಡೆಡ್ ಎಂಡಲ್ಲಿ. ಸೊ ಅಲ್ಲಿ ಲಿಫ್ಟಲ್ಲಿ ಹೋಗಬೇಕಾಗುತ್ತೆ. ಗೊತ್ತಿಲ್ಲ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ, ಪರ್ ಪರ್ಸನಿಗೆ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಮೇಲಿಂದ ಲಿಫ್ಟಿಂದ ಹೋಗಿ ಅಲ್ಲಿ ಡೆಡ್ ಎಂಡಲ್ಲಿ ಅಲ್ಲಿಂದ ಇಲ್ಲಿ ಶಿವ ಸ್ಟ್ಯಾಚ್ಯೂನ ನೋಡ್ಬೋದು ಕ್ಲಿಯರ್ ಆಗಿ. ಆ ಎಂಡಿಂದ ಅಷ್ಟು ಹೈಟ್ ಆಗಿದೆ, ಅದು ಕೂಡ ಅಷ್ಟು ಹೈಟ್ ಇದೆ, ತುಂಬ ಇದೆ ನೋಡಿ, ನಿಮ್ಗೆ ಕಾಣಿಸುತ್ತೆ. ಅಷ್ಟೇ ಬೀಚ್ ಹತ್ರ ಬಂದಿದ್ದೀವಿ. ಸೊ ನೋಡಿ, ತುಂಬ ಕ್ರೌಡ್ ಇದೆ. ಇಲ್ಲಿ ಸ್ಕೂಬಾ ಡೈವಿಂಗ್ಸು ಪ್ರತಿಯೊಂದು ಇದೆ, ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಮಾಡ್ಬೋದು, ಅಡ್ವೆಂಚರ್ಸ್ ಅಂತ ಮಾಡ್ಬೋದು. ಅಡ್ವೆಂಚರ್ಸ್ ಅಂದರೆ ನೇತ್ರಾಣಿ ಅಡ್ವೆಂಚರ್ಸ್. ನಾನು ತುಂಬ ಕಡೆ ಕೇಳಿದ್ದೀನಿ ನೇತ್ರಾಣಿ ಅಡ್ವೆಂಚರ್ಸ್ ಚೆನ್ನಾಗಿರುತ್ತೆ ಅಂಥೇಳಿ. ಇದು ನೋಡಿ, ಸುಸ್ಸು ಮಾಡ್ತಾ ಇದ್ದೆ. ಬ್ರೌನ್ ವೈಟ್ ಎಕ್ಲ್ಕೊಣಗಿ ಚೂಡುಗೆಲ್ಲೇ ಶೇಡ್ನ. ಕಪಲ್ಸಿಗಾದರೆ 200 ರುಪೀಸ್ ಅಂತೆ, ಒಬ್ರಿಗಾದರೆ 150. 100 ಮೀಟರ್ಸ್ ಕರ್ಕೊಂಡು ಹೋಗ್ತಾರಂತೆ. ಕಾಶ್ಮೀರ್ ಟು ಕನ್ಯಾಕುಮಾರಿ, ಅಂದರೆ ಇದು ಕಾಶ್ಮೀರ್ ಅಂತೆ, ಅಲ್ಲಿ ಕನ್ಯಾಕುಮಾರಿ ಅಂತೆ ಆ ಕಡೆ. ನಾ ನಿಮ್ಮ ಸಂಚೆ ತಶಿ ಗೈಸ್, ಇವಾಗ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಬರ್ತಿ ಜೊತೆ ಇವಾಗ ಫುಲ್ ಲೈಟ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ಎಲ್ಲೂ ಕಾರ್ನ್ ಕೂಡ ತಿಂತಾ ಇದ್ದಾರೆ. ಹಾಗೆ ನಾನು ತೊತ್ತಾಪಿರಿಯನ್ನು ತಿಂದೆ, ತುಂಬ ಸ್ವೀಟ್ ಮತ್ತು ಖಾರನೂ ಇತ್ತು, ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿ ಶಾಪಿಂಗ್ ಕೂಡ ಮಾಡಿದ್ವಿ. 3 ಬ್ಯಾಗ್ ತೊಗೊಂಡ್ವಿ. ಒಂದು ಕ್ಲೋತ್ಸನ್ನು ಹಾಕಲಿಕ್ಕೆ, 2 ಸ್ಲಿಂಗ್ ಬ್ಯಾಗ್ಸ್. ಇದು ಕ್ಲೋತ್ಸ್ ಹಾಕಲಿಕ್ಕೆ,
ಇನ್ನೊಂದು ಸ್ಲಿಂಗ್ ಬ್ಯಾಗ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆದರೆ ಫಿಕ್ಸ್ ರೇಟ್ ಅಂತೆ, ಕಮ್ಮಿ ಮಾಡಲ್ಲ ಅಂತೆ, ಆದರೆ ತುಂಬ ಸಖತ್ತಿದೆ. ಸೊ ಹಾಗೆ ನಾವು ನಡ್ಕೊಂಡು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಮೆಟ್ಲು ಹತ್ತಿ ಕೆಳಗೆ ಇಳಿದು ಬೀಚ್ ಹತ್ರ ಹೋಗಿ ಹಾಗೆ ಮತ್ತೆ ನಡ್ಕೊಂಡು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಇನ್ನೊಂದೇನು ಗೊತ್ತಾ, ನೀವು ಬರೋದಿದ್ರೆ ಕಾರ್ ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಹೋಗ್ಬೇಕಂತ ಇಲ್ಲ. ಅಲ್ಲಿ ಪಾರ್ಕಿಂಗ್ ಇಲ್ಲಾದರೂ ಕೂಡ ಮೇಲ್ಗಡೆ ತನಕ ಡೈರೆಕ್ಟ್ ಕಾರ್ ತೊಗೊಂಡು ಹೋಗ್ಬೋದು. ಇದು ನೆನಪಿಗೆ ಇಟ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಆಗಿತ್ತು. ಸೊ ನಾವು ಕಾರ್ ಸಿಟಿಯಲ್ಲಿ ಇಟ್ಟು ನಡ್ಕೊಂಡು ಹೋಗಿದ್ವಿ. ಅಂದರೆ ಅಲ್ಲಿ ಇದೆ ಪಾರ್ಕಿಂಗ್, ಆದರೆ ಫುಲ್ ಆಗಿತ್ತು. ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಸೊ ಫುಲ್ ಆಗಿತ್ತು. ಮತ್ತೆ ರಿಟರ್ನ್ ಬಂದು ಕಾರಿಗೆಲ್ಲ ಹುಡುಕಿ ಮತ್ತೆ ನಾವು ಇಲ್ಲಿ ಬಂದು ಪಾರ್ಕ್ ಮಾಡಿ ಹೋಗಿದ್ವಿ. ಹಾಗೆ ಇದು ಸಿಟಿ. ಗೈಸ್ ಸಿಟಿ ಕೂಡ ತುಂಬ ಕ್ರೌಡ್ ಆಗಿದೆ. ಯಾಕಂದರೆ 2 days ರಜೆ ಇತ್ತಲ್ವ, ಸ್ಯಾಟರ್ಡೆ ಸಂಡೇ, ಹಾಗಾಗಿ ತುಂಬ ಕ್ರೌಡ್ ಇದೆ. ಪ್ಲಸ್ ತುಳಸಿ ಕಾರ್ತಿಕ್ ಕೂಡ ಅಲ್ವಾ, ಜನ ಶಾಪಿಂಗಿಗೆಲ್ಲ ಬಂದಿದ್ದಾರೆ. ಶುಗರ್ ಕೇನ್ ಫ್ಲವರ್ಸ್ ಎಲ್ಲ ಒಯ್ಯಲಿಕ್ಕೆ, ಅದಕ್ಕೆ ತುಂಬ ರಶ್ ಇದೆ ಮತ್ತು ತುಂಬ ಸೆಕೆ. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಬಂದಿದ್ದು ಈ ಪ್ಲೇಸಿಗೆ. ಪ್ಲೇಸ್ ಹೆಂಗೆ ಅನಿಸ್ತೀರಿ ನಿಮಗೆ? ಚೆನ್ನಾಗಿದೆ ಪ್ಲೇಸ್. ಸಾಕಾಯ್ತಾ ಹತ್ತಿ ಮೇಲೆ? ನಡ್ಕೊಂಡು ಹೋಗ್ಬೇಕಲ್ಲ. ಅವ್ರು ಜಾಸ್ತಿ ನಡೆಯಲ್ಲ, ಬರೀ ಕಾರಲ್ಲಿ ಹೋಗೋದು, ಅಲ್ಲೇ ಇಳಿಯೋದು, ಅಲ್ಲೇ ಹತ್ತೋದು, ಅಲ್ಲೇ ಬರೋದು. ಆದರೆ ಇವತ್ತು ತುಂಬ ವಾಕ್ ಆಯಿತು. ನಿನ್ನೆ ಕೂಡ ನಮಗೆ ಜಾಸ್ತಿ ನಡೆದು ಹೋಗಿದ್ವಿ ನಾವು ಅಲ್ಲ. ಅದು ಅಫ್ಸರ್ಕೊಂಡ ಪಾರ್ಕ್ ಮೇಲೆ ಹತ್ತಿದ್ದು, ಆಮೇಲೆ ಬೀಚ್ ಹತ್ರ ಹೋಗಿದ್ದು, ತುಂಬ ಹೋಗಿದ್ವಿ. ಫೈನಲಿ ಕಾರ್ ಹತ್ರ ರೀಚ್ ಆದ್ವಿ. ಹೋಗ್ತಾ ಇದ್ದೀವಿ. ಇದೆಲ್ಲ ಸಿಟಿ. ಸೊ ಇಲ್ಲಿ ತುಂಬ ಲಾಡ್ಜಿಂಗ್ಸು, ಹೋಟೆಲ್ಸ್, ಶಾಪಿಂಗ್ ಪ್ಲೇಸಸ್ ಎಲ್ಲ ಇದೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಪಿಂಗರ ಮುರುಡೇಶ್ವರ ಟೆಂಪಲ್ ಬಂದ್ಬಿಟ್ಟು ಹೊನ್ನಾವರಿಂದ ಭಟ್ಕಳ ಹೋಗೋದು ಹೈವೇಯಲ್ಲಿ. ಮುರುಡೇಶ್ವರಿಂದ ಅಂದರೆ ಹೈವೇಯಿಂದ, ಹೊನ್ನಾವರ್ ಹೈವೇಯಿಂದ ಬಂದ ತಕ್ಷಣ ರೈಟ್ ಸೈಡಿಗೆ ಆರ್ಚ್ ಇದೆ. ಆ ಆರ್ಚಿಂದ ಒಳಗಡೆ ಹೋಗಬೇಕು. ಯಾರೆಲ್ಲ ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ದೀರಾ, ಭಟ್ಕಳಗಳಾಗಿ ಕುಂದಾಪುರ, ಉಡುಪಿ, ಮಂಗಳೂರಿಗೆ ಹೋಗೋದಿದ್ರೆ ಆನ್ ದ ವೇ ನೀವು ಮುರುಡೇಶ್ವರ ಟೆಂಪಲ್ ವಿಸಿಟ್ ಮಾಡಿ ಹೋಗ್ಬೋದು. ತುಂಬ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಹಾಗೆ ನಿಮಗೆ ಅಡ್ವೆಂಚರ್ಸ್ ಬೇಕಾದರೆ ಅಡ್ವೆಂಚರ್ಸ್ ಕೂಡ ಮಾಡಬಹುದು. ಸ್ಕೂಬಾ ಡೈವಿಂಗ್ ಅದೆಲ್ಲ ಬಂತು ಅದರಲ್ಲೇ. ಹಾಗೆ ಟೆಂಪಲ್ ಇದೆ ಅಲ್ವಾ, ಪೂಜೆ ಮಾಡ್ಬೋದು. ಅದು ಅಲ್ಲಿ ಸ್ಟೇ ಮಾಡೋದಾದ್ರೆ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ. ಸೊ ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ಸೊ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವ್ಲಾಗನ್ನು ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್.
ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.